ನಗರದಲ್ಲಿ ವಿಶೇಷವಾಗಿ ಕುಂಬಾರವಾಡದಲ್ಲಿ ಬಹಳ ದಿನದಿಂದ ಈ ಬೀರಪ್ಪ ಏನು ಮಂದಿರ ಸ್ಥಾಪನೆ ನಡೆದಿತ್ತು, ಅದರದ್ದು ಉದ್ಘಾಟನೆ ಏನದಲ್ಲ ಇವತ್ತಾಗಿದೆ. ಇವತ್ತೆಲ್ಲ ರಘುನಾಥರಾವ್ ಮಲ್ಕಾಪುರೆಯರು, ಅಮೃತರಾವ್ ಅವರು, ಚುಮ್ಕೋಡಿ ಅವರು, ನಮ್ಮ ಇಟ್ಕೆಂಪಲ್ಲಿ ಅಧ್ಯಕ್ಷರು ಮತ್ತೆಲ್ಲ ನಮ್ಮ ಸಮಾಜದ ಎಲ್ಲ ಮುಖಂಡರುಗಳು ಎಲ್ಲ ಸೇರಿ ಇವತ್ತೇನದಲ್ಲ ಬಹಳ ಭವ್ಯ ರೀತಿಯಿಂದ ಇವತ್ತ ತುಂಬಾ ಸುಸಜ್ಜಿತವಾಗಿ ಬಿಲ್ಡಿಂಗ್ ಬಂದಿದೆ. ಇದರಲ್ಲಿ ಬೀರಪ್ಪ ಟೆಂಪಲ್ ಇದೆ. ಹಾಗಾಗಿ ಆ ಬೀರಪ್ಪ ದೇವರ ಬಳಿ ನಾನು ಪ್ರಾರ್ಥನೆ ಮಾಡ್ತೀನಿ, ಸಮಸ್ತ ನಮ್ಮ ಜನರಿಗೆ, ಅದು ಬೀದರ್ ಜನತೆಗೆ ಶಾಂತಿ ಸಮೃದ್ಧಿ ಅಭಿವೃದ್ಧಿ ಕೊಟ್ಟು ಹಾರೈಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಹಾರೈಸ್ತೀನಿ. ಬೀದರ್ ನಗರದಲ್ಲಿ ಬಹುದಿನದ ಕುರುಬ ಗೊಂಡ ಸಮಾಜದ ಬಂಧುಗಳ ಬೇಡಿಕೆಯಾಗಿತ್ತು. ನಗರದಲ್ಲಿ ಪ್ರತಿ ಗ್ರಾಮದಲ್ಲಿ ಮಾಳಿಂಗರಾಯನ, ಬೀರಗೊಂಡೇಶ್ವರನ, ಬೊಮ್ಮಗೊಂಡೇಶ್ವರನ ದೇವಸ್ಥಾನಗಳಾಗಿದೆ. ಆದ್ರೆ ಬೀದರ್ ನಗರದಲ್ಲಿ ದೇವಸ್ಥಾನ ಇರಲಿಲ್ಲ. ನಮ್ಮ ಬೀದರ್ ನಗರದಲ್ಲಿ ಇವತ್ತು ಬೀರಲಿಂಗೇಶ್ವರ ದೇವಸ್ಥಾನ, ಮಾಳಿಂಗರಾಯನ ದೇವಸ್ಥಾನ ಮತ್ತೆ ಬೊಮ್ಮಗೊಂಡೇಶ್ವರರ ಮೂರು ನಮ್ಮ ಸಮಾಜದ ಆದರ್ಶ ದೇವತೆಗಳ ಒಂದು ದೇವಸ್ಥಾನದ ಒಂದು ಮೂರ್ತಿ ಅನಾವರಣ ಆಗಿದೆ, ಪ್ರಾಣ ಪ್ರತಿಷ್ಠಾನ ಆಗಿದೆ, ಮತ್ತೆ ಕಳಸಾರೋಹಣ ಆಗಿದೆ. ಈ ಸುಸಂದರ್ಭದಲ್ಲಿ ಸಮಾಜದ ಎಲ್ಲ ಬಂಧುಗಳಿಗೆ, ವಿಶೇಷವಾಗಿ ಈ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ಕಳೆದ 3 ದಿವಸದಿಂದ ಇಷ್ಟು ವಿಜೃಂಭಣೆಯಿಂದ ಸಾಂಸ್ಕೃತಿಕ ಧಾರ್ಮಿಕ ಚಟುವಟಿಕೆಗಳನ್ನು ಮಾಡಿಕೊಂಡು ಇವತ್ತು ಈ ಮೂರ್ತಿಗಳಿಗೆ ಪ್ರಾಣ ಪ್ರತಿಷ್ಠಾನ ಮಾಡಿರುವಂತ ಬಹಳ ಸಂತೋಷದ ವಿಷಯ. ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಸಮಸ್ತ ಭಕ್ತಾದಿಗಳು ಮತ್ತು ನಮ್ಮೆಲ್ಲ ಕುಲಬಾಂಧವರು ಈ ದೇವಸ್ಥಾನದ ಸದುಪಯೋಗವನ್ನು ಪಡಿಬೇಕು, ದೇವರು ಎಲ್ಲರಿಗೂ ಒಳ್ಳೆದನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತೀನಿ. ಹಿರಿಯರು ಗಾಂಧಿಗಂಜಿನಾಗ ಇರ್ತಿರು, ಇತ್ತು ಜಾಗ, ಆದ್ರೆ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ PSI ಅಂತದ ನಮ್ಮ ಕ್ಲಾಸ್ದಾಗ ಇದ್ದೇವೆ ನಾವು ಗುಲ್ಬರ್ಗದ. PSI ಅಂದ್ರೆ ಪುಂಡಲಿಕ್ ರಾವ್ ಸಾಯಿಬಣ್ಣ ಇಟ್ಕಂಪಳ್ಳಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಲ್ಲ, ಆತ್ಮೀಯ ಗೆಳೆಯರು ಬಹಳ ಶ್ರಮಪಟ್ಟು ಪ್ರತಿಫಲ ಅವ್ರು ರಿಟೈರ್ಡ್ ಆಗಿನ ಮೇಲೆ ಎಲ್ಲ ರಿಟೈರ್ಡ್ ಆಗಿರ್ತಕ್ಕಂಥ ಸರ್ಕಾರಿ ನೌಕರ ಸಹೋದರರು ಭಾಳ ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿ ಒಂದು ಸಿಟ್ಟಿಂಗ್ ಸ್ಥಾನ, ಚರ್ಚೆಗೆ ಸ್ಥಾನ, ಒಳ್ಳೆ ಸಂದೇಶ ಕೊಡಲಿಕ್ಕೆ ಮಾನವ ಧರ್ಮದ ಬಗ್ಗೆ ಬೀರಲಿಂಗೇಶ್ವರ ಏನು ಮಾಡಿದರು, ಮಾಳಿಂಗರಾಯ ಏನು ಮಾಡಿದರು, ಮೈಲಾರಲಿಂಗ ಏನು ಮಾಡಿದರು, ಬೊಮ್ಮಗೊಂಡೇಶ್ವರ ಏನು ಮಾಡಿದರು ಅನ್ನೋದಕ್ಕೆ ಅವರ ಸಂದೇಶವನ್ನು ಎಲ್ಲ ಕಡೆ ಕಳಿಸ್ಬೇಕನ್ನೋ ದೃಷ್ಟಿಯಿಂದ ಸತತವಾಗಿ ಮಾಡಿ ಇವತ್ತ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗಳು ಹಾಗೂ ಭವನಗಳ ಉದ್ಘಾಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂಥ ಬಂಡೆಪ್ಪ ಕಾಶಂಪುರವರು, ಇವರು ಅಡ್ಡ ತಮ್ಮಗೊಂಡ, ಮಲ್ಕಾಪುರ ಅವರು, ರಘುನಾಥರಾವ್ ಅವರು ಹಮ್ಗೊಂಡ, ನಮ್ಮ ಮುತ್ಯ ಸಿದ್ಧಗೊಂಡ. ಅದರ ಈ ಬೀದರ್ನಲ್ಲಿ ಗೋಂಡ್ ಅನ್ನೋ ಶಬ್ದಕ್ಕೆ ಬೆಲೆ ಕೊಟ್ಟು ರಿಟೈರ್ಡ್ ಆಗಲಿಕ್ಕೆ, ಏನೇ ಬೆಳಿಲಿಕ್ಕೆ ಕೋಟ್ಯಾಂತರ ರೂಪಾಯಿ ಅಮೇರಿಕಾದಾಗ ಹೋಗೋರಿಗೆ ಕೋಟ್ಯಾಂತರ ರೂಪಾಯಿ ಉಳಿಸ್ತಕ್ಕಂಥ ಕೆಲಸ ಮಹಾತ್ಮ ಬೊಮ್ಮಗೊಂಡೇಶ್ವರ ಮಾಡಿದ್ದು. ಈ ಸ್ಥಾನದಲ್ಲಿ ಎಲ್ಲ ನೆನಪಿರಲಿ ಅನ್ನೋದಕ್ಕೆ ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಈ ಇಟ್ಕಂಪಳ್ಳಿಯವರೆಲ್ಲ ಟೀಮಿನ ಸಹೋದರರಿಗೆ ಅನಂತ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಜೊತೆಗೆ ಎಲ್ಲರೂ ಸಹಿತ ಒಂದು ಒಳ್ಳೆ ಪ್ರೀತಿ ಗಳಿಸ್ಕೊಂಡು ತಾಯಿ ತಂದೆ ಅಣ್ಣ ತಮ್ಮ ಅಕ್ಕ ತಂಗಿಯರು ಎಲ್ಲರಿಗೂ ಒಳ್ಳೆ ಸಂದೇಶ ಕೂಡ ಜಾಗ ಇದೆ ಆಗಲಿ ಅಂತ ಹಾರೈಸಿ ಮತ್ತೊಮ್ಮೆ 3 ದಿವಸ ಸತತ ಪ್ರಯತ್ನ ಮಾಡ್ತಕ್ಕಂಥ ಎಲ್ಲ ಸಹೋದರರಿಗೆ, ತಾಯಂದಿರು, ಕೋಲಾಟ ಮಾಡೋರು, ಭಜನ್ ಅವರೆಲ್ಲರಿಗೂ ಸಹಿತ ಈ ಸಂದರ್ಭದಲ್ಲಿ ಶುಭಾಶಯಗಳು ಹೇಳಿ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಕೆಲಸ ಮಾಡೋದು ಮಾತ್ರ ಯಾರ್ಯಾರು ಯಾವ ಜಾಗದಾಗ ಇದ್ದೇವು ಅಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಒಳ್ಳೆ ಹೆಸರು ತಗೊಂಡು ಕಾಯಕವೇ ಕೈಲಾಸ ಅನ್ನೋ ಶಬ್ದಕ್ಕೆ ಬೆಲೆ ಕೊಡೋರಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಸಂದರ್ಭ ಹಾರೈಸ್ತೇನೆ. ನಮಸ್ಕಾರ. ಗೌರವಿಸಿ ನಾ ಹೇಳಿದ ನಿರ್ದೇಶನ ನೀಡಿದಂತಹ ಸಲಹೆಗಳನ್ನು ಪಾಲಿಸಿ ತುಂಬ ನನ್ನನ್ನು ಗೌರವಿಸಿ ಒಳ್ಳೆಯ ರೀತಿಯಿಂದ ವಿಶೇಷವಾಗಿ ವಿಠಲರಾವ್ ಆಗಲಿ, ಹನುಮಂತರಾವ್ ಆಗಲಿ, ಮಾಜಿ ಅಧ್ಯಕ್ಷರಾದ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರಾದ ಹರ್ಷಂಪುರ ಸಾಹೇಬರಾಗಲಿ ಎಲ್ಲರೂ. ಮತ್ತು ಇಲ್ಲಿ ನಾವು ಏನು ಮಾಡಿದ್ದೀವಿ ಅಂತಂದ್ರೆ, ಈ ಕಡೆ ನಿರ್ಮಾಣ ಆಗುವ ಸಂದರ್ಭದಲ್ಲಿ ಒಂದು ಕಡೆ ಧಾರ್ಮಿಕ ಬೆಳವಣಿಗೆ ಕಡೆ ಆಗುವುದಷ್ಟೇ ಅಲ್ಲದೆ ಒಂದು ಸಾಮಾಜಿಕ ಬೆಳವಣಿಗೆಯ ಪ್ರಗತಿಯತ್ತ ಒಂದು ಹೆಜ್ಜೆ ಇಟ್ಟಿವಿ. ನಮ್ಮ ಸೇವಾ ಸಮಿತಿಯಿಂದ ನಮ್ಮ ಮಹಿಳೆಯರ ಸ್ವಸಹಾಯ ಗುಂಪುಗಳನ್ನು ಮಾಡಿವಿ, ಭಜನಾ ಮಂಡಳ ಮಾಡಿವೆ, ಅಹಿಲ್ಯಾಬಾಯಿ ಹೋಳ್ಕರ್ ಮಹಿಳಾ ಸ್ವಸಹಾಯ ಸಂಘ, ರಮಾಬಾಯಿ ಅಂಬೇಡ್ಕರ್ ಮಹಿಳಾ ಸ್ವಸಹಾಯ ಸಂಘ, ಮಾತೋಶ್ರೀ ಮಹಿಳಾ ನಾರಿ ಶಕ್ತಿ ಸಂಘ, ಇದು ಮಹಿಳೆಯರದಾಯ್ತು.
ಇನ್ನು ನಾವು ಕೂಡೋದು ಬೇಡ ಅಂತ ಹೇಳಿ 4 BCಗಳನ್ನು ನಡೆಸಿವಿ ನಾವು. ಅದರಿಂದ ಬಂದಂಥ ಎಲ್ಲ ಕಮಿಷನ್ ಏನಿರ್ತದ ಅದನ್ನು ದೇವರ ಇದಕ್ಕೆ ನಾವು ಕಮಿಷನ್ ದೇವರ ಖಾತೆಗೆ, ಆ ಖಾತೆಯಲ್ಲಿ ನಾನು ಈಶ್ವರ್ ಮಲ್ಕಾಪುರೆ, ಭೀಮರಾವ್ ಜನಪೇಟ್ 3 ಜಂಟಿ ಖಾತೆ ಇದಾವೆ. ಅದರಲ್ಲಿ ಪ್ರತಿಯೊಂದು ಜಂಟಿ ಖಾತೆಯಲ್ಲಿ ಜಮಾ ಆಗ್ತದೆ, ಪೇಮೆಂಟ್ ಮಾಡೋದ್ರ ಚೆಕ್ಕಿನ ಮೂಲಕ ಮಾಡಿವಿ. ನಾವು BCಯಿಂದಲೇ 10,25,000 ಗಳಿಸಿದ್ವಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತದೆ, ಸಂತೋಷ. ಇದಕ್ಕೆ ಎಲ್ಲ ನಮ್ಮ ಸಮಾಜದ ಬಂಧುಗಳು ಯಾರ ಕಡೆ ನಾವು ಹೋಗಿದ್ದೆವು ಬರಿಗೈಲಿ ಬಂದಿಲ್ಲ, ಎಲ್ಲರೂ ಸಹಕಾರ ಮಾಡಿರಿ, ದೇಣಿಗೆ ನೀಡಿರಿ. ಅದರಿಂದ ಈ ಭವ್ಯವಾದಂಥ ಇದಾಗಲಿ ಕಾರಣ ಆಯಿತು. ಅದೇ ರೀತಿ ನಾವು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ HM ರೇವಣ್ಣ ಸಾಹೇಬರು ನಮ್ಮ ಮನವಿಗೆ ಸ್ಪಂದಿಸಿ ಸರ್ಕಾರದಿಂದ 20 ಲಕ್ಷ ಧನ ಸಹಾಯ ನೀಡಿದರು. ಅನುದಾನದಲ್ಲಿ ನಮ್ಮ ಸಹಕಾರ ಆಯಿತು. ಅದೇ ರೀತಿ ಗಾಂಧಿಗಂಜಿನ ಸಹೋದರರಂತೂ ನಮಗೆ ಎಷ್ಟು ರೆಸ್ಪೆಕ್ಟ್ ಕೊಟ್ಟಾರ. ಅವರು ನಾವು ಏನು ನಮ್ಮ ನಿರೀಕ್ಷೆ ಇತ್ತು ಅದಕ್ಕಿಂತ ಹೆಚ್ಚಿಗೆ ಸಹಕಾರ ಕೊಟ್ಟಾರ. ಈ ಸಂದರ್ಭದಲ್ಲಿ ಗಾಂಧಿಗಂಜಿನ ವ್ಯಾಪಾರಸ್ಥರಿಗೆ, ಕನಕ ಭವನದ ಎಲ್ಲ ಪದಾಧಿಕಾರಿಗಳಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ.